ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 14ನೇ ತಾರೀಕಿಂದ 20ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದವರೆಗೂ ಕವಡೆ ಶಾಸ್ತ್ರದ ಮುಖಾಂತರ ವಿಶೇಷವಾಗಿ ಯಾವ ರಾಶಿಯವರಿಗೆ ಯಾವ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ, ಯಾರಿಗೆ ಲಾಭದಾಯಕವಾಗಿದೆ, ಯಾರಿಗೆ ಈ ಮಾಸ ಕಹಿಯನ್ನು ಹಾಗೂ ನಷ್ಟ ಪರೀಕ್ಷೆ ಸಂಕಷ್ಟಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ವಿಶ್ವಾಸ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಈ ವಾರದ ಪಂಚಾಂಗದ ಈ ಸಂಪೂರ್ಣ ವಾರ ತುಂಬ ವಿಶೇಷವಾಗಿ ಕೂಡಿರತಕ್ಕಂಥದ್ದು. ಪ್ರತಿದಿನವೂ ಕೂಡ ಒಂದೊಂದಲ್ಲ ಒಂದು ವಿಶೇಷ ಯಥೇಚ್ಛವಾಗಿದೆ. ದಿನಾಂಕ 15ನೇ ತಾರೀಕು ಸೋಮವಾರ ಏಕಾದಶಿ ಇರತಕ್ಕಂಥದ್ದು. ಆದಷ್ಟು ಜನ ಉಪವಾಸವನ್ನು ದಿನ ಮಾಡಿ ವಿಷ್ಣುವಿನ ಪ್ರಾರ್ಥನೆ ಯಥೇಚ್ಛವಾಗಿ ಮಾಡಿ ಖಂಡಿತ ಎಲ್ಲ ರೀತಿಯ ಸುಖವನ್ನು, ಪ್ರಮುಖವಾಗಿ ನೆಮ್ಮದಿಯನ್ನು, ಒಳ್ಳೆ ಆರೋಗ್ಯವನ್ನು ಆ ವಿಷ್ಣುವಿನ ಅನುಗ್ರಹದಿಂದ ನೀವು ಪಡೆದುಕೊಳ್ತೀರಾ. ಅದೇ ರೀತಿ ದಿನಾಂಕ 16ನೇ ತಾರೀಕು ಧನುರ್ಮಾಸ ಪ್ರಾರಂಭ. ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಧನುರ್ಮಾಸವನ್ನು ಯಾವ ಉದ್ದೇಶಕ್ಕೆ ಮಾಡ್ತೇವೆ, ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ದೇವರನ್ನ ಆರಾಧನೆ ಮಾಡತಕ್ಕಂಥದ್ದು, ಏನಕ್ಕೆ ಉಗ್ಗಿಯನ್ನನ್ನೇ ನೈವೇದ್ಯನಾಗಿ ಭಗವಂತನಿಗೆ ಕೊಡತಕ್ಕಂಥದ್ದು, ಅಂದರೆ ಖಾರ ಪೊಂಗಲನ್ನೇ ಏಕೆ ನೈವೇದ್ಯವಾಗಿ ಕೊಡಬೇಕು, ಸೈಂಟಿಫಿಕ್ ರೀಸನ್ಸ್ ಏನಾರು ಇದೆಯಾ ಈ ವಿಚಾರವಾಗಿ, ಅಥವಾ ಧಾರ್ಮಿಕ ಹಿತಾಸಕ್ತಿ ಇರತಕ್ಕಂಥದ್ದ, ಎಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದೇ ರೀತಿ ದಿನಾಂಕ 17ನೇ ತಾರೀಕು ಪ್ರದೋಷ ಇದೆ. ಹತ್ರದಲ್ಲಿರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಶಕ್ತಿಯನುಸಾರವಾಗಿ ರುದ್ರಾಭಿಷೇಕವನ್ನು ಮಾಡಿಸತಕ್ಕಂಥದ್ದು, ಅಟ್ಲೀಸ್ಟ್ ಅಷ್ಟೋತ್ತರವನ್ನಾರ ಮಾಡಿಸಿ, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದೋಷದ ಸಮಯದ ಪೂಜೆಗಳಲ್ಲಿ ಭಾಗವಹಿಸಿ ತದನಂತರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರ. ಈ 17ನೇ ತಾರೀಕಿರತಕ್ಕಂತಹ ಪ್ರದೋಷದಂದು ಈ ಸರಳ ಉಪಾಯವನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಬಳಿ ಇರತಕ್ಕಂತಹ ಒಂದಷ್ಟು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಆರೋಗ್ಯ ಸಮಸ್ಯೆ ಎದುರಿಸ್ತಿದ್ದವರಿಗೂ ಕೂಡ ಇದು ರಾಮಬಾಣವಾಗಿ ಇರತಕ್ಕಂಥ ಆರೋಗ್ಯ ಸಮಸ್ಯೆ ದೂರವಾಗತಕ್ಕಂಥದ್ದು. ಪ್ರದೋಷದ ಪೂಜೆಗಳಲ್ಲಿ ಭಾಗವಹಿಸಿ ತದನಂತರ ದೇವಸ್ಥಾನದ ಆವರಣದಲ್ಲೇ ಕೂತ್ಕೊಂಡು ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡತಕ್ಕಂಥದ್ದು. ಯಾರು ಈ ಮಂತ್ರವನ್ನು ಶಿವನ ದೇವಸ್ಥಾನದ ಆವರಣದಲ್ಲಿ ಪ್ರದೋಷದ ಸಮಯದಲ್ಲಿ ಜಪವನ್ನು ಮಾಡ್ತಾರೋ ಅವರ ಸಂಪೂರ್ಣ ಆರೋಗ್ಯದ ಸಮಸ್ಯೆಗಳು ಶಿವನ ಅನುಗ್ರಹದಿಂದ ದೂರವಾಗತಕ್ಕಂಥದ್ದು. ಅದೇ ರೀತಿ ದಿನಾಂಕ 18 ಮಾಸ ಶಿವರಾತ್ರಿ ಇದೆ. ಆ ದಿನ ಯಾರಿಗೆ 7.5ನಲ್ಲಿ ಯಥೇಚ್ಛ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂಥೇಳಿ ಭಾವನೆ ತುಂಬ ಜಾಸ್ತಿ ಕಾಡಿಸ್ತಾ ಇದೆ, ಜೀವನವೇ ಸಾಕಾಗ್ಬಿಟ್ಟಿದೆ ಅಂತ ಯಾರ ಮನಸ್ಥಿತಿ ಇರುತ್ತೋ ಆ ದಿನ ಕೊಂಚ ಮಟ್ಟಿಗಾದರೂ ಸಹಿತ ಎಣ್ಣೆಯನ್ನು ದಾನ ಮಾಡತಕ್ಕಂಥದ್ದು. ಅಂದರೆ ಕಬ್ಬಿಣದ ಬಾಂಡೆಯಲ್ಲಿ ಎಣ್ಣೆಯನ್ನು ಇಟ್ಕೊಳ್ಳಿ, ಹರಳೆಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಇಟ್ಕೊಳ್ತಕ್ಕಂಥದ್ದು. ನವಗ್ರಹವನ್ನು 9 ಪ್ರದಕ್ಷಿಣೆ ಮಾಡಿ ಆ ಎಣ್ಣೆಯಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡು, ಮುಖದ ಬಿಂಬವನ್ನು ನೋಡಿಕೊಂಡು ಎಂಥದೇ ಗ್ರಹಾಚಾರಗಳಿದ್ರೂ ಕೂಡ ಕಳಿಯುವಂಥ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಹತ್ರದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಅದನ್ನು ದಾನವಾಗಿ ಕೊಡತಕ್ಕಂಥದ್ದು. ಅದೇ ರೀತಿ 19ನೇ ತಾರೀಕು ಕೂಡ ಅಮಾವಾಸ್ಯೆ ಇದೆ. ಅಂದರೆ ನಿಮಗೆ ಅಬ್ಸರ್ವ್ ಮಾಡಿ, 15ಕ್ಕೆ ಶುರುವಾದರೆ 19ವರೆಗೂ ಒಂದಲ್ಲ ಒಂದು ವಿಶೇಷತೆ ಸಂಪೂರ್ಣ ವಾರ ಕೂಡಿರತಕ್ಕಂಥದ್ದು. 19 ಶಿವನ ಆರಾಧನೆ, ದುರ್ಗಿ ಆರಾಧನೆ, ಕಾಲಭೈರವನ ಆರಾಧನೆ ಮಾಡುವ ಮುಖಾಂತರ ಶತ್ರುವಿನ ಬಾಧೆ ಇದ್ದರೆ ಖಂಡಿತ ನಿವಾರಣೆ ಮಾಡ್ಕೊಳ್ಳುವಂಥರಾಗ್ತೀರ. ಹಾಗಾಗಿ ಪ್ರತಿಯೊಂದು ದಿನವೂ ಒಂದೊಂದು ಉಪಯೋಗವನ್ನು, ಒಂದೊಂದು ಅವಕಾಶಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಮತ್ತು ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಸಂಪೂರ್ಣ ಜೀವನ ಸುಂದರವಾಗಿರುತ್ತೆ. ಮೊದಲನೇದಾಗಿ ಮೇಷರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ ಅಂತೇಳಿ ನೋಡೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ, ಶುಭವಾರ ಅಂತ ಹೇಳಿದ್ರೆ ಖಂಡಿತ ತಪ್ಪಲಾರದು. ಈ ವಾರ ಎಲ್ಲ ರೀತಿಯ ಸುಖವನ್ನು,
ಸಂತೋಷವನ್ನ, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನ ಮೇಷರಾಶಿಯವರು ಕಾಣುವಂತರಾಗ್ತೀರಾ. ಸುಖ ಭೋಜನಗಳನ್ನ ಸವಿತೀರಾ. ಮನಸ್ಸಿಗೆ ತೃಪ್ತಿ ಆಗತಕ್ಕಂತಹ ದಷ್ಟು ಊಟ ಉಪಚಾರಗಳನ್ನ ಈ ವಾರ ಸವಿಯುವಂತರಾಗ್ತೀರಾ. ಹಾಗೆಯೇ ಆತ್ಮೀಯ ಸ್ನೇಹಿತರೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಸಂತೋಷವನ್ನ ಕಾಣುವಂತರಾಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ. ಹೊಸ ಕೆಲಸವನ್ನ ಪ್ರಾರಂಭಿಸಬೇಕು ಅಂತಿದ್ದವರಿಗೆ, ಆಲ್ರೆಡಿ ನಾನು ಉದ್ಯೋಗವನ್ನ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಹೆಜ್ಜೆಯನ್ನು ನೆಡಬೇಕು ಅಂತಿದ್ದವರಿಗೆ ಖಂಡಿತವಾಗಿಯೂ ಈ ವಾರ ಪ್ರಶಸ್ತವಾದ ವಾರ. ಖಂಡಿತ ಕೆಲಸ ಕಾರ್ಯವನ್ನ ಯಾವುದೇ ಸಂಶಯವಿಲ್ಲದೆ ಭಗವಂತ ಅನುಗ್ರಹ ಖಂಡಿತ ನನ್ನ ಮೇಲೆ ಯಥೇಚ್ಛವಾಗಿ ಆಗೇ ಆಗತ್ತೆ ಅಂತೇಳಿ ದೃಢ ಸಂಕಲ್ಪ ಮಾಡಿ ಮುಂದೆ ನುಗ್ಗಿ ಖಂಡಿತ ಜಯತ್ವ ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಈ ವಾರ ನಿಮ್ಮ ಆತ್ಮೀಯ ಮಿತ್ರರು ನಿಮ್ಮ ಕಷ್ಟಕ್ಕೆ ನೆರವಾಗ್ತಾರೆ. ನೀವಿರತಕ್ಕಂಥ ಕಷ್ಟದಲ್ಲಿ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ಎಲ್ಲ ರೀತಿಯ ಸಹಾಯಗಳನ್ನು ಅವ್ರು ಮಾಡ್ತಾರೆ. ಹಾಗೆಯೇ ನೀವು ಗೊಂದಲವನ್ನು ಮಾಡಿಕೊಂಡಿರ್ತಕ್ಕಂಥ ವಿಚಾರಗಳಿಗೆ ಅವರೇ ಸ್ವತಃ ಮುಂದೆ ನಿಂತು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ಯಾವ ದಾರಿಯಲ್ಲಿ ಸಾಗಿದರೆ ನಿಮಗೆ ಲಾಭದಾಯಕವಾಗುತ್ತೆ, ಯಾವ ದಾರಿ ಸಾಗಿದರೆ ನಿಮಗೆ ಪ್ರಶಸ್ತವಾಗಿರತಕ್ಕಂಥದ್ದು ಅಂತೇಳಿ ಸಂಪೂರ್ಣವಾಗಿ ಅವರೇ ತಿಳಿಸ್ಕೊಡ್ತಾರೆ. ಸಂಶಯವೇ ಬೇಡ, ಈ ವಾರ ಲಾಭ ದ್ವಿಗುಣವಾಗತಕ್ಕಂಥ ವಾರ. ಖಂಡಿತವಾಗಿಯೂ ಈ ವಾರ ನೀವೇನೇ ಕೆಲಸವನ್ನು ಮಾಡಿದರೂ, ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಲಾಭವನ್ನು ದ್ವಿಗುಣವಾಗಿ ನೋಡ್ಕೊಳ್ತೀರಾ. ಆದಷ್ಟು ಹಣಕಾಸು ಸಂದಾಯವನ್ನಾಗತ್ತೆ, ಅದನ್ನು ಸೇವಿಂಗ್ಸ್ ಮಾಡ್ಕೊಳ್ಳಿ ಮೇಷರಾಶಿಯವರು. ಖಂಡಿತ ಅದು ಭವಿಷ್ಯಕ್ಕೆ ನಿಮಗೆ ಒಂದಷ್ಟು ವಿಚಾರದಲ್ಲಿ ಸಹಾಯವನ್ನು ಮಾಡುತ್ತೆ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಶುಭದ ವಾರ ಅಂತ ಅರ್ಥ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ವೃಷಭ ರಾಶಿಯವರಿಗೆ ಕೆಲವು ವಿಚಾರಗಳಲ್ಲಿ ಖಂಡಿತ ಕಷ್ಟವಿರುತ್ತದೆ. ಸಾಗತಕ್ಕಂಥ ಪ್ರಯಾಣ ಅಷ್ಟು ಸುಲಭವಾಗಿರೋದಿಲ್ಲ. ನಾನಾ ರೀತಿಯ ತಡೆಗಳು, ಜನರ ವಿರೋಧ, ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯ ನಿಷ್ಠೂರಗಳನ್ನು, ವಿಳಂಬವನ್ನ, ನಿರಾಸಕ್ತಿಯನ್ನ ಈ ವಾರ ಎದುರಿಸಬೇಕಾಗತ್ತೆ. ಜಾಗ್ರತೆ ಹೆಜ್ಜೆ ಇಟ್ಟರೆ ಮಾತ್ರ ವೃಷಭ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಇಲ್ಲದಿದ್ದರೆ ಸಂಪೂರ್ಣ ವಾರ ನಾನಾ ರೀತಿಯ ತೊಂದರೆಗಳು, ನಾನಾ ರೀತಿಯ ಪೀಡೆಗಳು. ನಿಮ್ಮ ಆತ್ಮೀಯರೇ ಈ ವಾರ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ವಿರೋಧಿಸ್ತಕ್ಕಂಥವರಾಗ್ತಾರೆ. ಹಾಗಾಗಿಯೇ ಆದಷ್ಟು ಜಾಗ್ರತೆ ಹೆಜ್ಜೆ ಇಡಿ. ಪ್ರತಿಯೊಂದು ಹೆಜ್ಜೆ ನೆಡಬೇಕಾದ್ರೆ ಮೈಯಿಲ್ಲ ಕಣ್ಣಾಗಿರಲಿ. ಏನಾಗ್ಬಿಟ್ಟಿದೆ ಈ ವಾರ ನಿಮಗೆ ಅಂತ ಹೇಳಿದ್ರೆ, ಎಲ್ಲವೂ ಸರಿದಾರಿಲೇ ಹೋಗಬೇಕು ಅಂತ ಪ್ಲಾನನ್ನು ಮಾಡ್ಕೊಂಡಿರ್ತೀರ. ಆದರೆ ಯಾವುದೂ ಕೂಡ ಅನ್ಕೊಂಡ್ರ ಮಟ್ಟಿಗೆ ಸಕ್ಸಸ್ ಸಿಗೋದಿಲ್ಲ. ತೊಂದರೆಗಳು, ನಾನಾ ರೀತಿಯ ಮನಸ್ತಾಪಗಳು, ನಾನಾ ರೀತಿಯ ಟೆನ್ಷನ್ಸ್ಗಳು ಈ ವಾರ ನಿಮಗೆ ಭಾಸತಕ್ಕಂಥದ್ದು. ಆದರೆ ಒಂದು ನೆನಪಿಟ್ಕೊಳ್ಳಿ, ಈ 4-5 ದಿನ ಅಂದರೆ ಪ್ರಾರಂಭದಿಂದ 4-5 ದಿನ ನೀವೆಷ್ಟು ಕಷ್ಟವನ್ನು ಪಡ್ತಿರೋ, ಕೊನೆ 2 ದಿನ ಒಳ್ಳೆ ಶುಭವನ್ನು ಕಾಣ್ತೀರ. ಇಲ್ಲಿ ಏನು ನೀವು ಶ್ರಮಪಟ್ಟು ಕೆಲಸವನ್ನು ಮಾಡ್ತಿರೋ ಅದಕ್ಕೆ ತಕ್ಕ ಫಲವನ್ನು ಭಗವಂತ ಕೊನೆಯ ದಿನಗಳಲ್ಲಿ ಇಟ್ಟಿದ್ದಾನೆ, ನಿಮಗೆ ಖಂಡಿತ ಲಭಿಸುತ್ತೆ. ಆದರೆ ಎಚ್ಚರಿಕೆಯನ್ನು ಕೊಂಚ ಮಟ್ಟಕ್ಕೆ ತಪ್ಪಿದ್ರೆ ಯಾವ ಫಲವನ್ನು ನೀವು ಪಡಿಬೇಕು ಅಂತ ಅಂದ್ಕೊಂಡಿದ್ರೋ ಆ ಎಲ್ಲ ಫಲಗಳು ಮರಚಿಕೆ ಆಗತಕ್ಕಂಥದ್ದು. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥ ವಾರ, ಹಾಗೂ ಅಷ್ಟು ಪ್ರಶಸ್ತವಲ್ಲದಂಥ ವಾರ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆಡಿ, ಆಡತಕ್ಕಂಥ ಮಾತಿನ ಮೇಲೂ ಕೂಡ ನಿಗವಿರಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಮನೆಗೆ ಬಂಧುಗಳ ಆಗಮನವಾಗತಕ್ಕಂಥದ್ದು. ಅಂದರೆ ಮನೆಗೆ ಬಂಧುಗಳು ಬರುತ್ತಾರೆ. ಈ ವಾರ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಬಂಧುಗಳು ಮನಸ್ಸಿಗೆ ಕೊಂಚ ಮಟ್ಟಿಗೆ ನಿರಾಳವನ್ನು ಮಾಡ್ತಾರೆ. ಅವರ ಆತ್ಮೀಯ ಮಾತುಗಳು ಅಥವಾ ಪ್ರೇರೇಪಿಸತಕ್ಕಂಥ ಒಂದಷ್ಟು ಮಾತುಗಳು ನಿಮ್ಮನ್ನು ಇನ್ನೂ ಕೂಡ ಉತ್ತೇಜನವನ್ನು ಮಾಡತಕ್ಕಂಥದ್ದಾಗತ್ತೆ. ಹಾಗೆಯೇ ಅವರೊಂದಿಗೆ ಆತ್ಮೀಯತೆ ಕೊಂಚ ಮಟ್ಟಿಗೆ ಇನ್ನೂ ಜಾಸ್ತಿಯೇ ಆಗುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಒಂದಷ್ಟು ವಿಚಾರಕ್ಕೆ ಪ್ರಶಸ್ತವಾದ ವಾರ. ನಿಮ್ಮಲ್ಲಿರತಕ್ಕಂಥ ಒಂದಷ್ಟು ಕನ್ಫ್ಯೂಸ್ಗಳು ದೂರವಾಗುತ್ತೆ.
ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿರೋ ಒಂದಷ್ಟು ವಿಚಾರಕ್ಕೆ ಏನಾಗುತ್ತೆ ಏನಾಗಲ್ಲ, ಇದಾಗ್ಬೋದು, ಇದಾಗದೇ ಇರ್ಬೋದು, ಇದಾಗಲೇಬಹುದು, ಅಥವಾ ನಾನಾ ಗೊಂದಲಗಳು, ಇವ್ರು ಯಾಕೆ ನನ್ನ ಬಗ್ಗೆ ಈ ಥರ ತಿಳ್ಕೊಂಡಿದ್ದಾರೆ, ಅಥವಾ ಇವರು ನನ್ನ ಬಗ್ಗೆ ಈಗ ತಿಳ್ಕೊಂಡ್ಬಿಟ್ಟಿದಾರ, ಈ ಥರ ನಾನಾ ಗೊಂದಲಗಳು ನಿಮ್ಮ ತಲೆ ನುಗ್ಗಿಬಿಟ್ಟಿದೆ. ಆ ಎಲ್ಲ ಕನ್ಫ್ಯೂಸ್ಗಳಿಗೆ ಈ ವಾರ ತಲೆ ಬೀಳುತ್ತೆ. ಖಂಡಿತವಾಗಿಯೂ ಒಂದಷ್ಟು ವಿಚಾರಕ್ಕೆ ಈ ವಾರ ನಿಮಗೆ ಲಾಭವಾಗತಕ್ಕಂಥದ್ದು. ಹಾಗೆಯೇ ಈ ವಾರ ಮಿಥುನ ರಾಶಿಯವರು ಸಮಾಜದಿಂದ ಉತ್ತಮ ಸ್ಥಾನಮಾನ ಸಹಿತವಾಗಿ ಗೌರವವನ್ನು ಸಂಪಾದನೆ ಮಾಡುವಂತಾಗ್ತಾರೆ. ಖಂಡಿತ ಈ ವಾರ ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ಈ ವ್ಯಕ್ತಿ ಎಲ್ಲ ಕೆಲಸ ಕಾರ್ಯಗಳನ್ನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ, ಇವನ್ನ ನಾನು ನಂಬೋದು ಅಂತೇಳಿ ಸಮಾಜ ನಿಮ್ಮನ್ನು ನಂಬುತ್ತೆ. ಗಣ್ಯ ವ್ಯಕ್ತಿಗಳಿಗೆ ಈ ವಾರ ಪ್ರಶಸ್ತವಾದ ವಾರ. ಒಂದಷ್ಟು ಜನ ವ್ಯಕ್ತಿಗಳು ಈ ವಾರದಲ್ಲಿ, ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಒಂದಷ್ಟು ಜನ ವ್ಯಕ್ತಿಗಳು ಈ ವಾರ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಂದ ಗುರುತಿಸ್ಪಟ್ಟು ಸನ್ಮಾನಗಳಿಗೆ ಒಳಗಾಗತಕ್ಕಂಥ ಅವಕಾಶಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮ ಕೆಲಸ ಈ ವಾರ ನಿಮ್ಮನ್ನ ಗುರುತಿಸುತ್ತೆ. ಖಂಡಿತ ಅದು ಮಿಥುನ ರಾಶಿಯವರಿಗೆ ಇನ್ನೂ ಯಥೇಚ್ಛ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇನ್ನು ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡಬೇಕು ಅಂತ ನೀವೇ ಉತ್ತೇಜನಕ್ಕೊಳಗಾಗ್ತೀರಾ. ಅದು ನಿಮಗೆ ಖಂಡಿತವಾಗಿ ಭವಿಷ್ಯದಲ್ಲಿ ಲಾಭವಾಗುತ್ತೆ. ಅದೇ ರೀತಿ ನಿಮಗೆ ಈ ವಾರ ಅನ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗತ್ತೆ. ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯವು ಕೂಡ ಈಡೇರತಕ್ಕಂಥ ವಾರವಾಗಿರುತ್ತೆ. ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಕಟಕ ರಾಶಿಯವರಂತೂ ತುಂಬ ನೊಂದು ಹೋಗಿದ್ದೀರಾ. ಹಿಂದಿನ ತಿಂಗಳು ಯಾವಾಗಾದರೂ ಒಂದು ತಿಂಗಳು ಆದರೆ ಸಾಕಪ್ಪ ಅಂತ ಮನಸ್ಥಿತಿ ಎಷ್ಟೋ ಜನಕ್ಕೆ ಬಂದಿರುತ್ತೆ. ಆದರೆ ಭಗವಂತ ಈ ವಾರ ಯಾವ ಫಲವನ್ನು ಕೊಟ್ಟಿದ್ದಾನೆ, ಅದು ಲಾಭವ ಅಥವಾ ಎಚ್ಚರಿಕೆಯ ಗಂಟೆಯ ಅಥವಾ ನಷ್ಟವ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಖಂಡಿತವಾಗಿಯೂ ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಲಕ್ಷ್ಮಿ ಆಗಮನವಾಗತ್ತೆ. ನಾನಾ ರೀತಿಯ ಆಭರಣಗಳನ್ನು, ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು, ಮನೆಗೆ ಉಪಯುಕ್ತವಾದ ಒಂದಷ್ಟು ಸಾಮಗ್ರಿಗಳನ್ನು ನೀವು ಈ ವಾರ ಖರೀದಿಯನ್ನು ಮಾಡ್ತೀರಾ. ವಸ್ತುಗಳನ್ನು ಪರ್ಚೇಸ್ ಮಾಡೋ ಮುಖಾಂತರ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ಉಂಟಾಗತ್ತೆ. ಒಂದಷ್ಟು ಜನಕ್ಕೆ ಸಮಾಧಾನಕರವಾಗಿರತಕ್ಕಂತಹ ವಾರವೂ ಕೂಡ ಈ ವಾರ ಆಗಿರುತ್ತೆ. ಖಂಡಿತ ಕಟಕ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ಶುಭವಾರ. ನಾನಾ ರೀತಿಯ ಶುಭವನ್ನ, ನಾನಾ ರೀತಿಯ ಅನುಕೂಲಗಳನ್ನು ಈ ವಾರ ನೀವು ಕಾಣುವಂತಾಗ್ತೀರ. ಖಂಡಿತವಾಗಿಯೂ ಈ ವಾರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ತುಂಬ ಅಚ್ಚುಕಟ್ಟಾಗಿ ನಡೆಯತಕ್ಕಂಥ ವಾರವಾಗಿರುತ್ತೆ. ಈ ವಾರ ನಿಮಗೆ ಭಗವಂತನ ಅನುಗ್ರಹದಿಂದ ನೀವು ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಲಾಭವನ್ನು ಕಾಣುವಂತರಾಗ್ತೀರಾ. ಹಾಗೆಯೇ ಈ ವಾರ ನೀವು ಹಿಂದೆ ಒಂದು ತಿಂಗಳಿಂದ ಏನು ಕಳ್ಕೊಂಡು ಬರ್ತಾ ಇದ್ದೀರಾ ಅದು ಲಭಿಸತಕ್ಕಂಥ ವಾರವಾಗಿರುತ್ತೆ. ಅದು ಒಳ್ಳೆ ಕೀರ್ತಿ ಆಗಿರ್ಬೋದು, ಹಣಕಾಸಿನ ವಿಚಾರವೇ ಆಗಿರ್ಬೋದು, ಕಳೆದು ಹೋದ ವಸ್ತುವೇ ಆಗಿರ್ಬೋದು, ಏನು ಬೇಕಾಗಿರ್ಬೋದು. ಇಂದಿನ ಒಂದು ತಿಂಗಳು ಯಾವ ವಿಚಾರಕ್ಕೆ ನಾನು ಕಳ್ಕೊಂಡಿದ್ದೀನಿ ಅಂತೇಳಿ ಮನಸ್ಥಿತಿ ಇದೆಯೋ ಆ ಎಲ್ಲ ಮನಸ್ಥಿತಿ ಅಳಿಸೋಗುತ್ತೆ. ಈ ವಾರ ಪರವಾಗಿಲ್ಲಪ್ಪ, ಒಂದಷ್ಟನ್ನು ನಾನು ಪರ್ಚೇಸನ್ನು ಮಾಡ್ಕೊಂಡಿದ್ದೀನಿ, ಒಂದಷ್ಟನ್ನು ಗಳಿಸ್ಕೊಂಡಿದ್ದೀನಿ ಅನ್ನೋ ಮನಸ್ಥಿತಿ ವೃದ್ಧಿ ಆಗತಕ್ಕಂಥದ್ದು. ಕಟಕ ರಾಶಿಯವರು ಸಂಪೂರ್ಣ ವಾರ ಆಕ್ಟಿವ್ ಆಗಿರ್ತೀರಾ. ನಿಮ್ಮ ದೇಹ ಎಲ್ಲ ವಿಚಾರದಲ್ಲೂ ಸಹಕಾರವನ್ನು ಕೊಡುತ್ತೆ, ನಿಮ್ಮ ಉತ್ತೇಜನವನ್ನು ಕೊಡುತ್ತೆ, ಎಂಕರೇಜ್ ಮಾಡುತ್ತೆ. ನಿಮಗೆ ಆ ಕೆಲಸವನ್ನು ಮಾಡು, ಈ ಕೆಲಸವನ್ನು ಮಾಡು, ಸೋಂಬೇರಿತನ ಆಗಕ್ಕೆ ಬಿಡೋದೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಕಟಕ ರಾಶಿಯವರಿಗೆ ಈ ವಾರ ತುಂಬ ಆಕ್ಟಿವ್ ಆಗಿರ್ತೀರಾ. ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ಲಾಭದಾಯಕ ವಾರವಾಗಿ ನೀವೇ ಪರಿವರ್ತನೆಯನ್ನು ಮಾಡಿಕೊಳ್ತೀರ. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಪ್ರಶಸ್ತವಾದ ವಾರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖವುಂಟು. ಸಿಂಹರಾಶಿಯವರಿಗೆ ಈ ವಾರ ಖಂಡಿತ ಒಳ್ಳೆ ಸುಖ ಜೀವನವನ್ನು ನಡೆಸತಕ್ಕಂಥ ವಾರವಾಗಿರುತ್ತೆ. ನಿಮ್ಮ ಆತ್ಮೀಯರೊಂದಿಗೆ, ಬಂಧುಗಳೊಂದಿಗೆ ಉತ್ತಮ ಸಮಯವನ್ನ ಸಿಂಹರಾಶಿಯವರು ಈ ವಾರ ಕಳೆಯುವಂತರಾಗ್ತೀರಾ. ನಾನಾ ರೀತಿಯ ಬಾಧೆಗಳು, ಟೆನ್ಷನ್ಸ್ಗಳು ದೂರವಾಗತಕ್ಕಂಥದ್ದು. ನಿಮ್ಮ ಆತ್ಮೀಯರು ಉತ್ತಮ ಮಾರ್ಗದರ್ಶನವನ್ನ ಈ ವಾರ ನಿಮಗೆ ಕೊಡ್ತಕ್ಕಂಥವರಾಗ್ತಾರೆ.
ಎಲ್ಲ ವಿಚಾರದಲ್ಲೂ ಇರತಕ್ಕಂಥ ಒಂದಷ್ಟು ಕನ್ಫ್ಯೂಸ್ಗಳನ್ನು ದೂರ ಮಾಡ್ಕೊಳ್ತೀರಾ. ಪ್ರಮುಖ ನಿಮಗೆ ಇಷ್ಟವಾಗತಕ್ಕಂತಹ ಒಂದಷ್ಟು ತಿಂಡಿ ತಿನಿಸುಗಳನ್ನು ತಿನ್ನೋ ಮುಖಾಂತರ ಮನಸ್ಸನ್ನು ಕೂಡ ಸಂತೋಷಪಡಿಸ್ಕೊಳ್ತೀರಾ. ಹೊಟ್ಟೆಯ ವಿಚಾರದಲ್ಲೂ ಕೂಡ ಎಲ್ಲ ರೀತಿ ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ ಊಟೋಪಚಾರದಲ್ಲಿ ಅಂಥೇಳಿ ಮನಸ್ಥಿತಿಯಲ್ಲಿ ಕೂಡ ಈ ವಾರ ಬದುಕುವಂತರಾಗ್ತೀರ. ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ ಅಂತ ಈ ವಿಚಾರದಲ್ಲಿ ಸಂಶಯವೇ ಬೇಡ. ಈ ವಾರ ನೀವೇನೇ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತಿದ್ರು ಕೂಡ ಮುನ್ನುಗ್ಗಿ ಜಯತ್ವ ಖಂಡಿತವಾಗಿಯೂ ನಿಮಗೆ ಪ್ರಾಪ್ತವಾಗತಕ್ಕಂಥದ್ದು. ಜಯತ್ವ ಕಟ್ಟಿಟ್ಟ ಬುತ್ತಿ ಅಂತಲೇ ಅರ್ಥ. ಅದು ಕೆಲಸದಲ್ಲಿ ಒಳ್ಳೆತನ ಇರತಕ್ಕಂಥದ್ದು. ಯಾರಿಗೂ ಕೂಡ ಅದು ಒಂದಷ್ಟು ಸಮಸ್ಯೆಗಳನ್ನು ಮಾಡುವಂಥರಿರಬಾರ್ದು. ಕೆಲಸದಲ್ಲಿ ಸತ್ಯತೆ ಇದೆ, ಕೆಲಸದಲ್ಲಿ ನಿಯತ್ತಾಗಿದೆ ಅಂದರೆ ಖಂಡಿತ ಮುನ್ನುಗ್ಗಿ. ಎಂಥದೇ ಕಷ್ಟವಿರಲಿ ಆ ಕೆಲಸವನ್ನು ನಿಭಾಯಿಸೋಕೆ ಇನ್ನೂ ನೀವು ಶಕ್ತರಲ್ಲ ಆಗಿದ್ರು ಪರವಾಗಿಲ್ಲ, ಮುನ್ನುಗ್ಗಂಥವರಾಗಿ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ನೀವು ಕಾಣ್ತೀರಾ ಒಳ್ಳೆ ಸಂತೋಷವನ್ನು, ಆ ಕೆಲಸದಲ್ಲಿ ಒಳ್ಳೆ ಯಶಸ್ಸು. ಖಂಡಿತವಾಗಿಯೂ ಸಿಂಹರಾಶಿಯವರು ಈ ವಾರ ಎಂಥದೇ ಶುಭವನ್ನು ಮಾಡಬೇಕು ಅಂತಿದ್ರು ಮುನ್ನುಗ್ಗಂತರಾಗಿ ಖಂಡಿತ ಲಾಭ ಜಯತ್ವ ನಿಮ್ಮದಾಗಿರತಕ್ಕಂಥದ್ದು ಅಂತ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಒಂದಷ್ಟು ಅನಿರೀಕ್ಷಿತ ಲಕ್ಷ್ಮಿಯನ್ನ ಈ ವಾರ ಕಾಣುವಂತರಾಗ್ತೀರಾ. ಲಕ್ಷ್ಮಿ ಅನುಗ್ರಹ ತುಂಬ ಚೆನ್ನಾಗಾಗತ್ತೆ. ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ, ಮಾರಾಟಗಾರರಿಗೆ, ತಯಾರಕರಿಗೆ ಈ ವಾರ ಶುಭದ ವಾರ. ದ್ವಿಗುಣವಾದ ಲಾಭವನ್ನು ಈ ವಾರವೇ ನೋಡ್ತೀರಾ. ಇಂದಿನ ವಾರ ಹೋಲಿಸ್ಕೊಂಡ್ರೆ ಕನ್ಯಾ ರಾಶಿಯವರು ಈ ಕೆಲಸ ಕಾರ್ಯ ಮಾಡತಕ್ಕಂಥ ವ್ಯಕ್ತಿಗಳು ಈ ವಾರ ಲಾಭವನ್ನ ಕೊಂಚ ಮಟ್ಟಿಗೆ ಜಾಸ್ತಿ ನೋಡುವಂತರಾಗ್ತೀರಾ. ಯಾವುದೇ ರೀತಿಯ ಸಂಶಯವೇ ಬೇಡ. ಈ ವಾರ ನೀವು ಹಿಂದೆ ಮಾಡಿರತಕ್ಕಂತಹ ಒಂದಷ್ಟು ತಪ್ಪು ಒಪ್ಪುಗಳಿಗೆ ಈ ವಾರ ಭಗವಂತ ನಿಮ್ಮ ಕೈಯಾರೆ ಎಲ್ಲ ರೀತಿಯ ಸೊಲ್ಯೂಷನ್ಸ್ಗಳನ್ನು ಕೊಡಿಸ್ತಾರೆ. ನೀವು ಬೇಕು ಅಂತನೋ ಅಥವಾ ಬೇಡ ಅಂತನೋ ಒಂದಷ್ಟು ತಪ್ಪುಗಳನ್ನು ಜೀವನದಲ್ಲಿ ಮಾಡ್ಕೊಂಡಿದ್ದೀರಾ. ಆ ತಪ್ಪುಗಳಿಗೆ ಈಗಲೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೀರಾ. ಅದನ್ನ ಭಗವಂತ ಒಂದು ಅವಕಾಶ ಕೊಟ್ಟರೆ ಸರಿ ಮಾಡ್ಕೊಳ್ತೇನೆ ಅನ್ನೋ ಮನಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಅಂಥವ್ರಿಗೆ ಸುವರ್ಣ ಅವಕಾಶ. ಖಂಡಿತವಾಗಿಯೂ ಆ ನಷ್ಟವನ್ನ, ಆ ಸಂಕಷ್ಟವನ್ನ ನಿಮಗೆ ಒಂದು ಅವಕಾಶವನ್ನು ಭಗವಂತ ಈ ವಾರ ಕರುಣಿಸ್ಕೊಡ್ತಾನೆ. ಅದನ್ನ ಸರಿಯಾಗಿ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅದನ್ನು ಬಳಸ್ಕೊಳ್ಳುವಂತರಾದರೆ ಖಂಡಿತ ಯಾವ ತಪ್ಪನ್ನ ಮಾಡಿದ್ರಿ, ಯಾವ ಕಳಂಕಗಳನ್ನು ಕೆಲವರು ತಲೆ ಮೇಲೆ ಹೊತ್ಕೊಂಡಿದ್ರಿ, ಅಥವಾ ಯಾವ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಿದ್ರಿ, ಆ ಎಲ್ಲ ವಿಚಾರಕ್ಕೆ ಈ ವಾರವೇ ಸೊಲ್ಯೂಷನ್ಸ್ನ ಕಂಡುಕೊಳ್ಳಿ. ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ ಅಂತ ಹೇಳಿದ್ದು. ಖಂಡಿತ ಈ ವಾರ ನೀವು ಎಲ್ಲ ರೀತಿ ಅನುಕೂಲಗಳನ್ನು ನೋಡಿಕೊಂಡು ನಿಮ್ಮ ಇರತಕ್ಕಂತಹ ಒಂದಷ್ಟು ಹಣಕಾಸಿನ ಸಾಲಬಾಧೆಗಳಾಗಿರ್ಬೋದು, ಹಣಕಾಸಿನ ಮುಂಗಟ್ಟುಗಳನ್ನಾಗಿರ್ಬೋದು, ಅದು ಕನ್ಯಾ ರಾಶಿಯವರು ಈ ವಾರ ಮುಗಿಸಿಕೊಳ್ಳುವಂತರಾಗ್ತೀರ. ಹಾಗೆಯೇ ಧನಾತ್ಮಕ ವಿಚಾರವಾಗಿ ಸುದೃಢವಂತರಾಗ್ತೀರ. ಈ ವಾರ ನಿಮ್ಮ ದೇಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಉತ್ತಮವಾಗಿ ಸಹಾಯವನ್ನು ಮಾಡುತ್ತೆ. ಆಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಎಷ್ಟು ಕೆಲಸವನ್ನು ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮನ್ನು ನೀವೇ ಪ್ರೇರೇಪಿಸ್ಕೊಳ್ತಾ, ನಾ ಇನ್ನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ನಿಮ್ಮನ್ನು ನೀವೇ ಇನ್ನು ಆಕ್ಟಿವ್ ಮಾಡ್ಕೊಳ್ತಿರ್ತೀರ. ಖಂಡಿತ ಅದು ಭವಿಷ್ಯಕ್ಕೆ ಲಾಭ. ಭಗವಂತ ಈ ವಾರ ನಿಮಗೆ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾನೆ. ಅದೇನೆಂದರೆ ನೀವು ಹಿಂದೆ ಮಾಡಿರತಕ್ಕಂಥ ಒಂದಷ್ಟು ತಪ್ಪುಗಳನ್ನು ತಿದ್ದಿಕೊಳ್ಳತಕ್ಕಂಥ ಅವಕಾಶ. ಯಾರಿಗೆ ತಾನೇ ಕೊಟ್ಟಿರತಕ್ಕಂಥ ಸಾಧ್ಯ? ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಈ ಸಮಾಜದಲ್ಲಿ, ಈ ಕಲಿಯುಗದಲ್ಲಿ ತಪ್ಪು ಮಾಡತಕ್ಕಂಥದ್ದು. ಆದರೆ ಆ ತಪ್ಪನ್ನು ಅರ್ಥೈಸಿಕೊಂಡು ತಿದ್ದಿ ನಡೆದರೆ ಆತನೇ ಶ್ರೇಷ್ಠವಾದ ವ್ಯಕ್ತಿ. ಅದನ್ನು ನಿಮಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಕನ್ಯಾ ರಾಶಿಯವರು ಸರಿಯಾದ ಸಮಯಕ್ಕೆ ಸರಿಯಾದ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಳಿ. ಅದು ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ನೋಡೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿರುತ್ತದೆ. ಸಂಪೂರ್ಣವಾಗಿ ಜಯತ್ವವನ್ನು ತುಲಾರಾಶಿಯವರು ಈ ವಾರ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗತ್ತೆ. ನೀವು 100% ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಈ ವಾರ ಈ ವಿಚಾರದಲ್ಲಿ ಲಾಭದಾಯಕವನ್ನು
ತೆಗೆದುಕೊಳ್ತೀನಿ ಅಂದರೆ ಖಂಡಿತ ಅದು 60ರಿಂದ 75% 100% ರಿಸಲ್ಟ್ ಸಿಗೋದು ತುಂಬ ಕಷ್ಟವಿರುತ್ತೆ. ಆದರೆ ಖಂಡಿತ ಭಗವಂತ ನಿಮ್ಮ ಶ್ರಮಕ್ಕಂತೂ ಮೋಸ ಮಾಡಲ್ಲ. ಆದರೆ ನೀವು ಎಕ್ಸ್ಪೆಕ್ಟೇಷನ್ ಇರತಕ್ಕಂಥಷ್ಟು ಲಾಭ ರೀಚ್ ಆಗತಕ್ಕಂಥದ್ದು ಕಷ್ಟವಿರುತ್ತದೆ ಅಂಥೇಳಿ. ನಾನಾ ರೀತಿಯ ತೊಂದರೆಗಳು, ವರ್ಕ್ ಪ್ರೆಷರ್ ಈ ವಾರ ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಅತಿಯಾದ ಕೆಲಸದ ಒತ್ತಡ ತುಲಾರಾಶಿಯವರಿಗೆ ಈ ವಾರ ಕೊಂಚ ಮಟ್ಟಿಗಾದರೂ ಕೂಡ ಸಾಕಾಗ್ಬಿಡ್ತಿದೆಯಪ್ಪ ಈ ವರ್ಕು, ರೆಸ್ಟ್ ಇದ್ದರೆ ತುಂಬ ಉತ್ತಮವಾಗಿರ್ತಿತ್ತು, ಕೆಲಸ ಇಷ್ಟೆಲ್ಲ ವರ್ಕ್ಲೋಡ್ ಆಗಿಬಿಟ್ರೆ ಆ್ಯಕ್ಟಿವ್ ಆಗಿರೋದೇ ಕಷ್ಟ ಎಂಬ ಮನಸ್ಥಿತಿ ಬರುವಂತರಾಗ್ತೀರಾ. ಧನ ನಷ್ಟವಾಗ್ಬೋದು, ಅಧಿಕವಾದ ಖರ್ಚು ಕೂಡ ತುಲಾರಾಶಿಯವರನ್ನ ಈ ವಾರ ಬಾಧಿಸತಕ್ಕಂಥದ್ದಾಗತ್ತೆ. ನಿಮ್ಮ ಆತ್ಮೀಯರೇ ನಿಮ್ಮ ಸೀಕ್ರೆಟ್ಸ್ಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗಿ ನಿಮಗೆ ಕೊಂಚ ಮಟ್ಟಿಗಾದರೂ ಸಮಾಜದೊಂದಿಗೆ ಇರುಸುಮುರುಸು ಆಗತಕ್ಕಂತಹ ಸನ್ನಿವೇಶಗಳು ಕೆಲವರು ಸೃಷ್ಟಿಯಾಗತ್ತೆ. ಈ ವಾರ ಎಷ್ಟೇ ಜಾಗ್ರತೆಯಿಂದಿದ್ದರೂ ಕೂಡ ಆಗತಕ್ಕಂತಹ ಒಂದಷ್ಟು ಲೋಪದೋಷಗಳು ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕಿ ತೆರೆಯತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ನಿಮ್ಮ ವಿರೋಧಿಗಳು ಸೃಷ್ಟಿ ಮಾಡಿಬಿಡ್ತಾರೆ. ಹಾಗಾಗಿಯೇ ಎಷ್ಟು ಜಾಗ್ರತೆಯಿಂದಿರ್ತಿರೋ ಅಷ್ಟು ಶುಭವಾರ ಈ ವಾರ ತುಲಾರಾಶಿಯಾಗಿರತಕ್ಕಂಥದ್ದು. ಆದರೆ ಸಂಶಯ ಬೇಡ, ಸಂಪೂರ್ಣ ವಾರ ಶ್ರದ್ಧೆಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡಿದರೆ ವಾರದ ಅಂತ್ಯಭಾಗದಲ್ಲಿ ನೀವು ಯಾವ ಫಲವನ್ನು ಅಪೇಕ್ಷೆ ಮಾಡ್ತಿದ್ದೀರಾ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ಈ ವಾರ ನೀವು ಪಡೆದುಕೊಳ್ಳುವಂತಾಗ್ತೀರ. ಹಾಗಾಗಿಯೇ ಶ್ರದ್ಧೆ 1 ಪಟ್ಟು ಹೆಚ್ಚಾಗಿಯೇ ತುಲಾರಾಶಿಯವರಿಗೆ ಈ ವಾರ ಬೇಕಾಗಿರತಕ್ಕಂಥದ್ದು. ಇರತಕ್ಕಂಥ ಒಂದಷ್ಟು ಮಾರ್ಪಾಟುಗಳನ್ನು ಅಥವಾ ಇರತಕ್ಕಂಥ ಒಂದಷ್ಟು ಗೊಂದಲವನ್ನು, ನಿಮ್ಮ ಬಳಿ ಇರತಕ್ಕಂಥ ಸಮಸ್ಯೆಗಳನ್ನು ಬದಿಗೊತ್ತು ಸರಿ ಮಾಡ್ಕೊಂಡು ತದನಂತರ ಮುನ್ನುಗ್ಗಿ ಖಂಡಿತ ನಿಮಗೆ ಜಯತ್ವ ಈ ವಾರ ಪ್ರಾಪ್ತಿಯಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕಾಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸುಖ ಉಂಟು. ವೃಶ್ಚಿಕ ರಾಶಿಯವರಿಗೆ ಈ ವಾರ ನಾನಾ ರೀತಿಯ ಸುಖ ಸಂತೋಷ ನಿಮ್ಮನ್ನ ಯಥೇಚ್ಛವಾಗಿ ಇನ್ನು ಮನಸ್ಸನ್ನು ಅಗರಾಗಿ ಮಾಡತಕ್ಕಂಥದ್ದಾಗತ್ತೆ, ಉತ್ತೇಜನ ಕೊಡತಕ್ಕಂಥದ್ದಾಗತ್ತೆ. ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಾ. ಕುಟುಂಬದೊಂದಿಗೆ ಇನ್ನೂ ಕೂಡ ಬಾಂಡಿಂಗ್ 1 ಪಟ್ಟು ಹೆಚ್ಚಾಗತಕ್ಕಂಥದ್ದಾಗತ್ತೆ. ನಾನಾ ರೀತಿಯ ಸನ್ಮಾನವನ್ನ, ನಾನಾ ರೀತಿಯ ಒಂದಷ್ಟು ಶುಭ ಮಾತುಗಳನ್ನ ಸಮಾಜದಿಂದ ಈ ವಾರ ನೀವು ಅಪೇಕ್ಷೆ ಮಾಡುವಂತರಾಗ್ತೀರಾ. ಮಾಡ್ತಕ್ಕಂತಹ ಕೆಲಸ ಕಾರ್ಯದ ವ್ಯಾಪಾರದ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗ್ತೀರಾ. ಎಲ್ಲ ವಿಚಾರಗಳಲ್ಲೂ ಈ ವಾರ ಜಯತ್ವ ನಿಮ್ಮದಾಗಿರ್ತಕ್ಕಂಥದ್ದು. ಹಾಗೆಯೇ ಈ ವಾರ ವೃಶ್ಚಿಕ ರಾಶಿಯವರಿಗೆ ಒಂಚೂರು ಪರೀಕ್ಷೆ ಸಮಯವಾಗಿರುತ್ತೆ. ಅತಿಯಾದ ತಾಳ್ಮೆಯಿಂದ ವ್ಯವಹರಿಸಿದ್ರೆ ಆ ಬರತಕ್ಕಂಥ ಆ ಪರೀಕ್ಷೆಯು ಕೂಡ ದೂರವಾಗುತ್ತೆ. ನಿಮ್ಮಲ್ಲಿರತಕ್ಕಂಥ ಪ್ರಮುಖ ಸಮಸ್ಯೆ ಈ ವಾರ ಏನಂದರೆ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು. ಪ್ರಮುಖ ವೃಶ್ಚಿಕ ರಾಶಿಯವರಿಗೆ ಈ ವಾರ ಇರತಕ್ಕಂಥ ಸಮಸ್ಯೆ ಏನಂದರೆ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು. ಯಾವ ವ್ಯಕ್ತಿ ತಾಳ್ಮೆಯಿಂದ ಎಲ್ಲವನ್ನು ಕೂಡ ಕೇಳಿಸ್ಕೊಂಡು ವ್ಯವಹರಿಸ್ತಾನೋ ಅವನು ಲಾಭದಾಯಕವಾಗಿರ್ತಾನೆ, ಶುಭವಾಗಿರ್ತಾನೆ. ಯಾವ ವ್ಯಕ್ತಿಗೆ ತಾಳ್ಮೆ ಇರೋದಿಲ್ವೋ ಆತ ಎಲ್ಲ ರೀತಿಯ ಕಷ್ಟಗಳನ್ನು ಸಂಕಷ್ಟಗಳನ್ನು ಈ ವಾರ ಎದುರಿಸುವಂತನಾಗ್ತಾನೆ. ಹಾಗಾಗಿಯೇ ವೃಶ್ಚಿಕ ರಾಶಿಯವರು ಎಷ್ಟು ತಾಳ್ಮೆಯಿಂದಿರಕ್ಕೆ ಸಾಧ್ಯವೋ, ಎಷ್ಟು ವಿಚಾರವನ್ನು ಸಂಪೂರ್ಣ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ತದನಂತರ ಮುನ್ನುಗ್ಗುವಂತರಾಗ್ತಾರೋ ಅವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ಅಂದರೆ 50-50 ಇರತಕ್ಕಂಥ ವಾರ ವೃಶ್ಚಿಕ ರಾಶಿಯವ್ರಿಗೆ ಈ ವಾರ. ನೀವೆಷ್ಟು ಈ ವಾರವನ್ನು ಜೋಪಾನವಾಗಿ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡು ಹೋಗ್ತಿರೋ ಅಷ್ಟು ಲಾಭದಾಯಕ ವಾರವಾಗಿರುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿ ಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಈ ವಾರ ನಿಮ್ಮ ಆತ್ಮೀಯ ಸ್ನೇಹಿತರನ್ನ ಭೇಟಿ ಮಾಡುವ ಮುಖಾಂತರ ಉಪಯುಕ್ತ ಒಂದಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಪಡೆಯುವಂತರಾಗ್ತೀರಾ. ಧನುಸ್ಸು ರಾಶಿಯವರು ನಿಮ್ಮ ಬಳಿ ಇರತಕ್ಕಂಥ ಒಂದಷ್ಟು ಗೊಂದಲಗಳಿಗೆ ಈ ವಾರ ತೆರೆಬೀಳತಕ್ಕಂಥ ಸಮಯ ಭಗವಂತ ಕರುಣಿಸಿಕೊಟ್ಟಿದ್ದಾನೆ.
ಯಾವ ಕೆಲಸವನ್ನು ಯಾವ ಸರಿಯಾದ ಸಮಯಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಆ ಎಲ್ಲ ಚಟುವಟಿಕೆಗಳು ಸರಿಯಾದ ಸಮಯಕ್ಕೆ ಈ ವಾರ ನಡೆಯತಕ್ಕಂಥದ್ದು. ಮಾಡತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಟ್ರೆ ಮತ್ತೊಂದಷ್ಟು ಕೆಲಸ ಕಾರ್ಯಗಳು ಇನ್ನೂ ಪ್ರೋತ್ಸಾಹವನ್ನು ಕೊಡುತ್ತೆ. ಇನ್ನು ನಾನು ಯಥೇಚ್ಛವಾಗಿ ಕೆಲಸವನ್ನು ಮಾಡಬೇಕು, ಇನ್ನು ಧನಾತ್ಮಕವಾಗಿ ನಾನು ಸಮಾಜದಲ್ಲಿ ಗುರುತಿಸತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ನಿಮ್ಮನ್ನೇ ಅದು ಮೋಟಿವೇಶನ್ಸ್ ಮಾಡ್ತಾ ಹೋಗುತ್ತೆ. ಹಾಗೆಯೇ ಈ ವಾರ ನಿಮಗೆ ಸಮಾಜದಲ್ಲಿ ಉತ್ತಮ ಗೌರವವನ್ನು ಸ್ಥಾನಮಾನವನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಕೊಡ್ತಾ ಹೋಗ್ತಾರೆ. ಒಂದಷ್ಟು ಜನ ನಿಮ್ಮನ್ನು ಫಾಲೋ ಮಾಡತಕ್ಕಂಥ ಸನ್ನಿವೇಶಗಳು ಕೂಡ ಜಾಸ್ತಿ ಇರ್ತದೆ. ಅದು ಧನಾತ್ಮಕವಾಗಿ ವ್ಯಕ್ತಿ ಕೆಲಸವನ್ನು ಚೆನ್ನಾಗಿ ಮಾಡ್ತಾನಪ್ಪ, ಈ ವ್ಯಕ್ತಿ ಯಾವ ರೀತಿ ಕೆಲಸವನ್ನು ಮಾಡ್ತಾನೋ ಅದೇ ರೀತಿ ನಾನು ಕೆಲಸವನ್ನು ಮಾಡಬೇಕು, ನನ್ನ ಕಾರ್ಯಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಬೇಕು ನಿಮ್ಮ ಇರತಕ್ಕಂಥ ಥಾಟ್ಸ್ಗಳನ್ನು ಅಂತ ಜನ ನಿಮ್ಮ ವಿಚಾರಗಳನ್ನು ನೋಡಿ ಪ್ರೇರಿತರಾಗ್ತಾರೆ. ಹಾಗೆಯೇ ಮನೆಯಲ್ಲಿ ಸುಖವನ್ನು ಶಾಂತಿಯನ್ನು ಪ್ರಮುಖವಾಗಿ ನೆಮ್ಮದಿಯನ್ನು ಧನುಸ್ಸು ರಾಶಿಯವರು ನೋಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ. ಮನೆ ಅಂದರೆ ಹೇಳಿ, ಮನೆ ಅಂತಂದರೆ ನೆಮ್ಮದಿ ಅಂತ ಅರ್ಥ. ಪ್ರತಿಯೊಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟೋ ಇಷ್ಟಪಟ್ಟೋ ಸಮಾಜದೊಂದಿಗೆ ಗುದ್ದಾಡಿಯೋ ಇರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಅಥವಾ ಅರ್ಥವಾಗದೆ ನನಗೇನೂ ಬೇಡ ಯಾರು ಏನೇ ಅಂದರೂ ಪರವಾಗಿಲ್ಲ ಜೀವನ ಸಂಸಾರ ನಡಿಬೇಕು ಅಂತ ಕಮಿಟ್ಮೆಂಟ್ಗೆ ಎಲ್ಲ ರೀತಿ ಕಷ್ಟವನ್ನು ಪಟ್ಕೊಂಡು ಜೀವನ ಮಾಡ್ತಿರ್ತಾನೆ. ಮನೆಗೆ ಹೋದರೂ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೀವನದಲ್ಲಿ ಬದುಕಿದ್ದು ವ್ಯರ್ಥ ಅಂತ ಅರ್ಥ ಈ ಕಲಿಯುಗದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವು ಎಲ್ಲಿ ಏನನ್ನು ಗಳಿಸ್ಕೊಳ್ತೀರೋ ಎಲ್ಲಿ ಏನನ್ನು ಬಿಡ್ತೀರೋ ಅದು ನಿಮ್ಮ ಇಚ್ಛೆ. ಆದರೆ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಜೀವನದಲ್ಲಿ ನೀವು ಎಲ್ಲಿ ಏನನ್ನು ಗಳಿಸ್ಕೊಳ್ಬೇಕು ಅಂತ ಅಂದ್ಕೊಳಿದಿರೋ ಎಲ್ಲಿ ಏನನ್ನು ಕಳ್ಕೊಳ್ಬೇಕು ಅಂತ ಅಂದ್ಕೊಳಿದಿರೋ ಅದೆಲ್ಲವೂ ನಿಮ್ಮ ಇಷ್ಟ. ಆದರೆ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕೆ ಹೋಗ್ಬೇಡಿ. ಮಾತಿನಲ್ಲಿ ಸೋಲ್ಬೋದು ಮನೆಯಲ್ಲಿ, ಆದರೆ ನೆಮ್ಮದಿಯಲ್ಲಿ ಗೆಲ್ಲುವಂತರಾಗಿ. ಎಷ್ಟೋ ಸಲ ಏನಾಗ್ಬಿಟ್ಟಿರುತ್ತೆ, ಅವನ ವಿರುದ್ಧ ಯಾಕೆ ನನ್ನ ಮಾತಲ್ಲಿ ಸೋಲಬೇಕು ಅಂಥೇಳಿ ಮಾತುಕತೆ ಆಡಿ ವಿಪರೀತವಾಗಿ ಶತ್ರುಗಳ ಥರ ಬಿಹೇವ್ ಮಾಡೋಕ್ಕೆ ಶುರು ಆಗ್ಬಿಡ್ತಾರೆ. ಕುಟುಂಬದಲ್ಲೇ ಒಂದೇ ಮನೆಯಲ್ಲೇ ಒಬ್ಬರ ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗ್ತಿರೋದಿಲ್ಲ, ಇನ್ನೊಬ್ಬರ ಮುಖ ನೋಡಿದ್ರೆ ಮತ್ತೊಬ್ರಿಗೆ ಆಗ್ತಿರೋದಿಲ್ಲ. ಈ ಥರ ಇದ್ದು ಮನೆಯಲ್ಲಿ ಬದುಕಿದ್ರೆ ಏನು ಸಂತೋಷ, ಏನು ಪ್ರಯೋಜನ? ಅದಕ್ಕಾಗಿಯೇ ವೈಯಕ್ತಿಕವಾಗಿ ಎಂಥದೇ ಇರಲಿ ಬದಿಗಿಡಿ, ಮನೆಯಲ್ಲಿ ನೆಮ್ಮದಿಯಾಗಿರುವಂತರಾಗಿ, ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ನಾನು ಹೇಳ್ತಕ್ಕಂಥದ್ದು ಬರೀ ಧನುಸ್ಸು ರಾಶಿಯವರೆಗಂತಲ್ಲ, ಪ್ರತಿಯೊಬ್ಬ ರಾಶಿಯವರು ಇದನ್ನು ಅಳವಡಿಸ್ಕೊಂಡ್ರೆ ಸಂಪೂರ್ಣ ಜೀವನ ಸುಂದರವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಈ ವಾರ ಶುಭದ ವಾರ. ಉತ್ತಮವಾಗಿರತಕ್ಕಂಥ ಮನೆಯ ವಾತಾವರಣ ಇನ್ನೂ ತಿಳಿಯಾಗತಕ್ಕಂಥದ್ದು. ಮನಸ್ಸು ಅಗರಾಗತ್ತೆ, ನಾನಾ ರೀತಿಯ ಟೆನ್ಷನ್ಸ್ಗಳು ದೂರವಾಗತ್ತೆ, ಶಾಂತಿ ಸಹಿತವಾಗಿ ನೆಮ್ಮದಿಯ ಜೀವನ ಈ ವಾರ ನೀವು ಕಟ್ಕೊಳ್ಬೋದು. ಮನೆಗೆ ಉಪಯುಕ್ತವಾದಂತಹ ಬೆಲೆ ಬಾಳತಕ್ಕಂತಹ ಒಂದಷ್ಟು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಮಕರ ರಾಶಿಯವರಿಗೆ ಗಣಿಸಿಕೊಟ್ಟಿದ್ದಾನೆ. ಈ ವಾರ ಒಂದಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ, ಭೋರಿ ಭೋಜನವನ್ನು ಸವಿಯುವ ಮುಖಾಂತರ ಮನಸ್ಸನ್ನು ತೃಪ್ತಿಪಡಿಸ್ಕೊಳ್ತೀರಾ. ಹಾಗೆಯೇ ಸಂಪೂರ್ಣ ವಾರ ಲವಲವಿಕೆಯಿಂದ ಎಲ್ಲ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತೀರ. ಹಾಗೆಯೇ ಈ ವಾರ ನಿಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಿಮ್ಮ ಹಿತೈಷಿಗಳು ನಿಮ್ಮೆಲ್ಲ ಕಷ್ಟ ಸುಖಗಳನ್ನು ಕೇಳಿಸ್ಕೊಂಡು ನಿಮ್ಮ ಕಷ್ಟದ ಸಮಯದಲ್ಲಿ ಹಾಗೆಯೇ ಈ ವಾರ ನಿಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹಿತೈಷಿಗಳು ನಿಮ್ಮೆಲ್ಲ ಕಷ್ಟ ಸುಖಕ್ಕೆ ಜೊತೆ ನಿಂತ್ಕೊಂಡು ಎಲ್ಲ ರೀತಿಯ ಪ್ರೇರಣಾ ಶಕ್ತಿಯಾಗಿ ಸದಾಕಾಲ ಚಟುವಟಿಕೆಗಳನ್ನು ಅವರು ಮಾಡ್ತಾ ನಿಮ್ಮನ್ನು ಚಟುವಟಿಕೆಗಳನ್ನು ಮಾಡಿಸ್ತಾ ಸಾಕ್ತಾ ಹೋಗ್ತಿರ್ತಾರೆ. ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ನಿಮಗೆ ಮಕರ ರಾಶಿಯವ್ರಿಗೆ ಈ ವಾರ ಪರವಾಗಿಲ್ಲಪ್ಪ, ಏನೋ ಕಷ್ಟದಲ್ಲಿದ್ದೆ, ಇವನು ಬಂದು ಅವನದೇ ಅಲ್ಲ ಈ ಸಮಸ್ಯೆ, ಆದರೂ ನನ್ನ ಜೊತೆ ಬಂದು ನಿಂತ್ಕೊಂಡ, ಎಲ್ಲ ರೀತಿಯ ಧೈರ್ಯವನ್ನು ತುಂಬಿ ಅವನು ನನ್ನ ಜೊತೆ ಮುಂದೆ ಸಾಕ್ತಾ ಇದ್ದಾನೆ, ಇದು ನಾನು ಇನ್ನೂ ಯಥೇಚ್ಛವಾಗಿ ಕೆಲಸವನ್ನು ಮಾಡಬೇಕು ಅಂತ ಪ್ರೇರಣೆ ಆಗ್ತಾ ಇದೆ. ಈ ಥರ ಒಬ್ಬ ಸ್ನೇಹಿತ ಇದ್ದರೆ ಅಥವಾ ಈ ಥರ ಒಬ್ಬ ಹಿತೈಷಿಗಳಿದ್ರೆ ಸಾಕು, ಜೀವನದಲ್ಲಿ ಎಂಥದೇ ಕಷ್ಟಗಳು ಬಂದರೂ ಕೂಡ ನಾನು ಫೇಸ್ ಮಾಡ್ತೀನಿ ಎಂಬ ಮನಸ್ಥಿತಿ ಮಕರ ರಾಶಿಯವರಿಗೆ ಈ ವಾರ ಖಂಡಿತ ಬರತಕ್ಕಂಥದ್ದು. ಈ ವಾರ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತ ಪ್ರಾರಂಭಿಸಿ. ಒಳ್ಳೆಯ ಲಾಭವನ್ನು, ಒಳ್ಳೆಯ ಅಭಿವೃದ್ಧಿಯನ್ನು, ಆ ಕೆಲಸದಲ್ಲಿ ಒಳ್ಳೆಯ
ಶ್ರೇಯಸ್ಸನ್ನು ಅಂದರೆ ಒಳ್ಳೆಯ ಕೀರ್ತಿಯನ್ನು ನೀವು ಸಂಪಾದನೆ ಮಾಡುವಂಥರಾಗ್ತೀರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಟ್ಟು ಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿದೆ. ಕುಂಭರಾಶಿಯವರು ಎಷ್ಟು ಜಾಗ್ರತೆಯಿಂದಿರಕ್ಕೆ ಸಾಧ್ಯ ಅಷ್ಟು ಜಾಗ್ರತೆ ಈ ವಾರ ಇರತಕ್ಕಂಥದ್ದು. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯವನ್ನಾಗಿರ್ಬೋದು, ಆಭರಣವನ್ನೇ ಆಗಿರ್ಬೋದು, ಕಳ್ಳತನ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸೌಖ್ಯದಿಂದಿರಿ. ಸಮಾಜದ ವಿರೋಧವನ್ನು ನೆರೆಹೊರೆಯರ ವಿರೋಧವನ್ನು ಸಮಾಜದ ವಿರೋಧವನ್ನು ನೆರೆಹೊರೆಯವರ ವಿರೋಧವನ್ನು ಈ ವಾರ ನೀವು ಕೊಟ್ಕೊಳ್ಬೇಕಾಗತ್ತೆ. ಯಾರೂ ಈ ವಾರ ನಿಮ್ಮೊಂದಿಗೆ ಉತ್ತಮವಾಗಿ ವ್ಯವಹರಿಸೋದಿಲ್ಲ. ನಾನಾ ರೀತಿಯಾಗಿ ಒಂಥರ ಪೀಡಿಸೋ ಥರ, ಟೆನ್ಷನ್ಸ್ ಮಾಡೋ ಥರ ನಿಮ್ಮನ್ನು ಇನ್ನೂ ಯಥೇಚ್ಛವಾಗಿ ಕ್ರೋಧವನ್ನು ಉಂಟು ಮಾಡತಕ್ಕಂಥ ಮಾತುಗಳನ್ನು ನಾಡಿ ಮನಸ್ತಾಪವನ್ನು ಸೃಷ್ಟಿ ಮಾಡಿಕೊಳ್ಳುವ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾರೆ ಸಮಾಜ. ನಿಮ್ಗೆ ಹೆಂಗೆ ಅನಿಸ್ಬಿಟ್ಟಿರುತ್ತೆ ಅಂದರೆ ಈ ವ್ಯಕ್ತಿಯ ನನ್ನೊಂದಿಗೆ ಈ ಥರ ನಡ್ಕೊಳ್ತಿರತಕ್ಕಂಥದ್ದು ಅಂತ ಮನಸ್ಥಿತಿ ನಿಮಗೆ ಭಾಸವಾಗತ್ತೆ. ಈ ವಾರ ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ನಾನಾ ರೀತಿಯ ಅಡೆತಡೆಗಳು ಬಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮಂದಗತಿಯಲ್ಲಿ ಸಾಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಈ ವಾರ ಲಾಭ ಕೊಂಚ ಮಟ್ಟಿಗೆ ಕಮ್ಮಿಯೇ ಇರುತ್ತೆ. ನಷ್ಟ ಜಾಸ್ತಿ ಇರತಕ್ಕಂಥದ್ದು. ಲಾಭಕ್ಕಿಂತ ಖರ್ಚು ವೆಚ್ಚವೇ ಈ ವಾರ ದ್ವಿಗುಣವಿರತಕ್ಕಂಥದ್ದು. ಅಂದರೆ ಕುಂಭರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಲ್ಲ, ಎಚ್ಚರಿಕೆಯಿಂದ ಇರತಕ್ಕಂಥ ವಾರ. ಯಾರಿಗಾದರೂ ಕೂಡ ನನ್ನ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಮುಕ್ತಿಯನ್ನು ನಾನು ಪಡೆದುಕೊಳ್ಬೇಕು, ಭವಿಷ್ಯ ಯಾವ ರೀತಿ ಇದೆ, ಯಾವ ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡಿದರೆ ನಾನು ಅಭಿವೃದ್ಧಿ ಆಗ್ತೇನೆ, ನನ್ನ ಮನಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ, ಈ ಥರ ನಾನಾ ಆಲೋಚನೆಗಳು ಗೊಂದಲಗಳು ನಿಮ್ಮ ತಲೆಯಲ್ಲಿ ನುಗ್ಗಿದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಖಂಡಿತವಾಗಿಯೂ ಜ್ಯೋತಿಷ್ಯದ ಮುಖಾಂತರ ಸರಳವಾಗಿ ಪರಿಹಾರವನ್ನು ನಿಮಗೆ ನಾನು ಕೊಡ್ತೇನೆ. ನಮ್ಮ ಕಚೇರಿಗೆ ಬರತಕ್ಕಂಥವ್ರು ಆಗ್ಬೋದು. ನೀವು ಮೈಸೂರಲ್ಲಿ ಕಚೇರಿ ಇದೆ, ನೇರವಾಗಿ ಬರ್ಬೋದು. ಇಲ್ಲ ನಾನು ಅಷ್ಟು ದೂರ ಬರೋಕ್ಕೆ ಸಾಧ್ಯ ಇಲ್ಲ, ಇರತಕ್ಕಂಥ ಈಗ ಪರಿಸ್ಥಿತಿ ಅಂತ ಹೇಳಿದ್ರೆ ಫೋನ್ ಮುಖಾಂತರವೂ ಕೂಡ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಮುಖಾಂತರ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯ ಧನಾತ್ಮಕವಾಗಿ ಯಾವ ರೀತಿ ಸಹಾಯ ಮಾಡ್ಬೋದು ಜ್ಯೋತಿಷ್ಯದಲ್ಲಿ ಆ ಮುಖಾಂತರ ನಾನು ಸಹಾಯವನ್ನು ಮಾಡ್ತೇನೆ. ಹಾಗೆಯೇ ನನ್ನ ಬಗ್ಗೆ ನಾನು ಸ್ವಲ್ಪ ಈಗ ಒಂದಷ್ಟು ಸ್ಥಿತಿಗತಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಿಮ್ಮ ಹೆಸರನ್ನು, ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹಾಗೂ ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ತಿಂಗಳಿಗೆ 2 ಬಾರಿ ಲೈವ್ ಬರುವಂತನಾಗ್ತೇನೆ. ಆ ಸಮಯದಲ್ಲಿ ನಿಮ್ಮ ಸಮಸ್ಯೆಗೆ ಲೈವ್ ಕಾರ್ಯಕ್ರಮದಲ್ಲಿ ಪರಿಹಾರವನ್ನು ಕೊಡ್ತೇನೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ತಿಳ್ಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 14 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಖಂಡಿತವಾಗಿಯೂ ಮೀನರಾಶಿಯವರಿಗೆ ಧನಲಾಭವಾಗತಕ್ಕಂಥದ್ದು. ನಿಮ್ಮ ಪರಿಶ್ರಮಕ್ಕೆ ಈ ವಾರ ಜಯತ್ವ ಜಾಸ್ತಿ ಲಭಿಸತಕ್ಕಂಥದ್ದು. ನಾನಾ ರೀತಿಯ ಅಡೆತಡೆಗಳು ಈ ವಾರ ದೂರವಾಗುತ್ತೆ. ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತೀರಾ. ನೀವು ಆಸೆಯನ್ನು ಇಟ್ಕೊಂಡಿರ್ತೀರ, ಈ ವಸ್ತುನ ಖರೀದಿ ಮಾಡಬೇಕು, ಈ ವಸ್ತುನ ಖರೀದಿ ಮಾಡಿದ್ರೆ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಉಪಯೋಗವಾಗತ್ತೆ ಅಂತ ತುಂಬ ತಿಂಗಳುಗಳಿಂದ ಕನಸನ್ನು ಕಟ್ಕೊಂಡಿರ್ತೀರ. ಆ ಎಲ್ಲ ಕನಸುಗಳು ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಖಂಡಿತವಾಗಿಯೂ ಈ ವಾರ ಶುಭದ ವಾರ ಮೀನರಾಶಿಯವರಿಗೆ. ಈ ವಾರ ನಿಮಗೆ ವಸ್ತು ಕಳೆದು ಹೋಗಿರತಕ್ಕಂಥ ವಸ್ತು ಸಿಗತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಯಾವುದೋ ವಸ್ತುನ ಕಳ್ಕೊಂಡ್ಬಿಟ್ಟಿರ್ತೀರ, ಎಲ್ಲೋ ಮರ್ತೋಗಿ ಇಟ್ಬಿಟ್ಟಿರ್ತೀರ. ಎಷ್ಟೇ ಹುಡುಕಿದ್ರೂ ಪರವಾಗಿಲ್ಲ, ಎಷ್ಟೇ ತಡ್ಕಾಡಿದ್ರೂ ಪರವಾಗಿಲ್ಲ, ನನಗೆ ಸಿಗಬೇಕು ಅಂತ ಎಷ್ಟೇ ಶತಪ್ರಯತ್ನ ಮಾಡಿದ್ರು ಕೂಡ ವಸ್ತು ಸಿಗ್ತಿರೋದಿಲ್ಲ. ಬೇಜಾರಲ್ಲಿ ಸುಮ್ಮನೆ ಆಗ್ಬಿಟ್ಟಿರ್ತೀರ. ಈ ವಾರ ಪ್ರಯತ್ನ ಜಾಸ್ತಿ ಪಡಿ. ಖಂಡಿತವಾಗಿಯೂ ಈ ವಾರ ಹುಡುಕಿ ನಿಮಗೆ ಶುಭ ಸುದ್ದಿ ಸಿಗತ್ತೆ. ಮೀನರಾಶಿಯವರು ಈ ವಾರ ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಉತ್ತಮವಾದ ಧನಲಾಭವನ್ನು ಕಾಣುವಂತರಾಗ್ತೀರಾ. ನಾನಾ ರೀತಿಯ ಟೆನ್ಷನ್ಸ್ಗಳು, ನಾನಾ ರೀತಿಯ ಚಿಂತೆ, ಆಲೋಚನೆಗಳು ಈ ವಾರ ನಿಮ್ಮನ್ನು ಬಿಟ್ಟು ಹೋಗತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯ ಧನಾತ್ಮಕ ಆಲೋಚನೆಗಳು ಈ ವಾರ ನಿಮಗೆ ವೃದ್ಧಿ ಆಗತಕ್ಕಂಥದ್ದು.
ಖಂಡಿತ ಈ ವಾರ ಮೀನರಾಶಿಯವರಿಗೆ ಶುಭದ ವಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಭಗವಂತ ಉತ್ತಮ ಆರೋಗ್ಯವನ್ನು, ಒಳ್ಳೆಯ ಮನಸ್ಥಿತಿಯನ್ನು ಹಾಗೂ ಅವರ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನು ಈಡೇರಿಸಿಕೊಳ್ಳಿ ಅಂತ ಪ್ರಾರ್ಥಿಸುತ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶುಭಮಸ್ತು.